ನಮಸ್ಕಾರ ವೀಕ್ಷಕರೇ. ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿಗಳು ಕೇವಲ ಅಲಂಕಾರಕ್ಕ? ಬೆಟ್ಟಕ್ಕೆ ಸವಾಲ್ ಹಾಕ್ತಾ ಇದೆ ಈ ಕಸದ ರಾಶಿ. ಗ್ರಾಮ ಪಂಚಾಯಿತಿಯೋ ಅಥವಾ ಪಾಲಿಕೆ ಕಣ್ಣಿಗೆ ಇದು ಕಾಣ್ತಾ ಇಲ್ವಾ? ಮ್ಯಾರಥಾನ್ ಓಡಿದ್ರೆ ಸಾಲಲ್ಲ, ರಸ್ತೆಯ ಪಕ್ಕದ ಈ ನರಕಾನ ಮೊದಲು ಸ್ವಚ್ಛ ಮಾಡಿ. ಒಂದೆಡೆ ಕಣ್ಣಿಗೆ ತಂಪು ನೀಡುವಂತಹ ಚಾಮುಂಡಿ ಬೆಟ್ಟದ ವಿಹಂಗಮ ನೋಟ, ಇನ್ನೊಂದೆಡೆ ಬೆಟ್ಟದಷ್ಟೇ ಎತ್ತರಕ್ಕೆ ಬೆಳೀತಾ ಇರುವಂತಹ ಈ ಕಸದ ರಾಶಿ. ಇದು ಮೈಸೂರಿನ ಲಲಿತಾದ್ರಿಪುರ, ಆಲ್ನಳ್ಳಿ, ಕೆಸಿ ಲೇಔಟ್ ಸುತ್ತಮುತ್ತಲಿನ ದುಸ್ಥಿತಿ. ನೋಡಿ ಈ ದೃಶ್ಯಗಳನ್ನ. ಇಲ್ಲಿ ಪ್ಲಾಸ್ಟಿಕ್ ಇದೆ, ತಿಂದುಂಡಿ ಬಿಸಾಡಿರುವಂತಹ ಕಸ ಇದೆ, ಮಲಗೆದ್ದು ಬೆಳೆಸಿರುವಂತಹ ಬಟ್ಟೆ ಬರೆ, ಕುಳಿತಾ ಇರತಕ್ಕಂತಹ ಜೈವಿಕ ತ್ಯಾಜ್ಯ ಇದೆ. ಅಷ್ಟೇ ಯಾಕೆ, ಅತ್ಯಂತ ಅಪಾಯಕಾರಿ ಅನ್ನಲಾಗುವಂತಹ ವೈದ್ಯಕೀಯ ತ್ಯಾಜ್ಯ, ಮೆಡಿಕಲ್ ವೇಸ್ಟ್ ಕೂಡ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಬಿದ್ದಿದೆ. ಈ ರೀತಿ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರ್ತಕ್ಕಂತಹ ಈ ಕಸದ ಸಾಮ್ರಾಜ್ಯದ ನಡುವೆಯೇ ಹಸುಗಳು ಮೇಯ್ತಾ ಇದ್ದಾವೆ, ಹಕ್ಕಿಗಳು ಆಹಾರ ಹುಡುಕ್ತಾ ಇದ್ದಾವೆ. ಈ ಪ್ರಾಣಿಗಳ ಮೂಲಕ ರೋಗಗಳು ಇಡೀ ನಗರಕ್ಕೆ ಹರಡೋದಿಲ್ವಾ? ಪ್ರತಿ ವರ್ಷ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ನಡೆಯುತ್ತೆ. ಮೈಸೂರಿಗೆ ದೇಶದಲ್ಲೇ ಮೊದಲ ಸ್ಥಾನವೋ ಎರಡನೇ ಸ್ಥಾನವೋ ಅಂತ ಪದಕಗಳನ್ನ ನೀಡಲಾಗ್ತಾ ಇದೆ. ಮ್ಯಾರಥಾನ್ಗಳನ್ನ ಓಡಿಸಲಾಗುತ್ತೆ, ಪೋಸ್ಟರ್ಗಳನ್ನ ಹಾಕಲಾಗುತ್ತೆ. ಆದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ಈ ಪ್ರಶಸ್ತಿಗಳು ಕೇವಲ ನಗರದ ಮುಖ್ಯ ರಸ್ತೆಗಳಿಗೆ ಮಾತ್ರ ಸೀಮಿತಾನ? ಲಲಿತಾದ್ರಿಪುರದ ಹಾದಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಬಿದ್ದಿರ್ತಕ್ಕಂತಹ ಈ ಕಸದ ರಾಶಿ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ವಾ? ಮ್ಯಾರಥಾನ್ ಓಡಿ ಪ್ರಚಾರ ಪಡೆಯೋದ್ರಿಂದ ಪರಿಸರ ಸ್ವಚ್ಛ ಆಗುತ್ತಾ, ಅಥವಾ ಈ ರೀತಿ ಬಿದ್ದಿರ್ತಕ್ಕಂತಹ ಕಸ ವಿಲೇವಾರಿ ಮಾಡೋದ್ರಿಂದ ಸ್ವಚ್ಛ ಆಗುತ್ತಾ? ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಮೈಸೂರು ನಗರಕ್ಕೆ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗಳು ಬಂದಾಗ ಪಟಾಕಿ ಸಿಡಿಸುವ ಅಧಿಕಾರಿಗಳೇ. ಈ ಲಲಿತಾದ್ರಿಪುರ, ಆಲ್ನಳ್ಳಿ, ಕೆಸಿ ಲೇಔಟ್ ನಿಮ್ಮ ನಕ್ಷೆಯಲ್ಲೇ ಇಲ್ವಾ? ಸ್ಥಳೀಯ ಆಡಳಿತಕ್ಕೆ ನಮ್ಮದೊಂದು ನೇರ ಪ್ರಶ್ನೆ. ಈ ಭಾಗವು ಈಗಷ್ಟೇ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆ ಆಗ್ತಿದೆ ಅಂತ ನೆಪ ಹೇಳಿ ಒಬ್ಬರ ಮೇಲೊಬ್ರು ಜವಾಬ್ದಾರಿನ ತಳ್ತಾ ಇದ್ದೀರಾ? ಅಥವಾ ಇಲ್ಲಿನ ವಾರ್ಡ್ ಕಾರ್ಪೊರೇಟರ್ ಆಗಲಿ ಅಥವಾ ಗ್ರಾಮ ಪಂಚಾಯತ್ ಅಧಿಕಾರಿಗಳೇ ಆಗಲಿ ಕಳೆದ 6-7 ತಿಂಗಳುಗಳಲ್ಲಿ ಒಮ್ಮೆಯಾದ್ರೂ ಈ ಕಡೆಗೆ ಮುಖ ಮಾಡಿದ್ದಾರಾ? ಕಿಲೋಮೀಟರ್ ಗಟ್ಟಲೆ ಬಿದ್ದಿರ್ತಕ್ಕಂತಹ ವೇಸ್ಟ್, ಲಾರಿ ಗಟ್ಟಲೆ ಸುರಿತಾ ಇರ್ತಕ್ಕಂತಹ ಕಸ, ಇದ್ರ ಬಗ್ಗೆ ನಿಮಗೆ ಮಾಹಿತಿನೇ ಇಲ್ವಾ? ಅಲ್ಲಿ ಜೆಎಸ್ಎಸ್ ಆಯುರ್ವೇದ ಆಸ್ಪತ್ರೆ ಇದೆ, ಪಕ್ಕದಲ್ಲೇ ಚಾಮುಂಡಿ ಬೆಟ್ಟದ ಮೀಸಲು ಅರಣ್ಯವಿದೆ. ಅಕಸ್ಮಾತ್ ಈ ಕಸಕ್ಕೆ ಹಚ್ಚುವ ಬೆಂಕಿಯ ಕಿಡಿ ಆ ಕಾಡಿಗೆ ಬಿದ್ದರೆ ಅದಕ್ಕೆ ಹೊಣೆ ಯಾರು? ಕೆಲವು ದಿನಗಳ ಹಿಂದೆ ಆ ಕಸಕ್ಕೆ ಹಚ್ಚಿದ ಬೆಂಕಿಯ ತೀವ್ರತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಬಂದು ಆ ಬೆಂಕಿನ ನಂದಿಸಬೇಕಾಯಿತು. ಅಲ್ಲಿನ ನಿವಾಸಿಗಳು ಉಸಿರಾಡೋಕೆ ಪರದಾಡಿ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕಿದ್ದಾರೆ. ನಮ್ಮ ದೇಶದಲ್ಲಿ ಕಳೆದ ವರ್ಷಗಳಲ್ಲಿ ನಾವು ನೋಡಿದ್ರೆ ಇಡೀ ನಮ್ಮ ದೇಶದಲ್ಲೇ, ಅದರಲ್ಲೂ ಕರ್ನಾಟಕದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ರಾಜಧಾನಿ ಮೈಸೂರು, ಅರಮನೆಗಳ ನಗರಿ ಮೈಸೂರು ಏನು ಪ್ರಥಮ ಸ್ಥಾನದಲ್ಲಿತ್ತು ಸ್ವಚ್ಛತೆಯಲ್ಲಿ. ಇವತ್ತು ನೋಡಿದ್ರೆ ಎಲ್ಲಂದರಲ್ಲಿ ಕಸ. ನಮ್ಮ ಮೈಸೂರಿನ ಏನು ಆಲ್ನಳ್ಳಿ ಸಿಗ್ನಲ್ ಹತ್ರ ನಿರ್ಮಲಾ ಆಸ್ಪತ್ರೆ ಇದೆ. ಇನ್ನೊಂದು ಚೂರು ಪಕ್ಕದಲ್ಲಿ ಹೋದರೆ ಜೆಎಸ್ಎಸ್ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಇದೆ. ಪಕ್ಕದಲ್ಲೇ ಹೋಯ್ತು ಅಂತ ಹೇಳಿದ್ರೆ ನಮ್ಮ ರವಿಶಂಕರ್ ಗುರೂಜಿಯವರ ಆಶ್ರಮ ಇದೆ. ಇನ್ನೊಂದು ಸ್ವಲ್ಪ ಎಲಿಪ್ಯಾಡ್ ಇದೆ. ಎಲ್ಲ ಅಲ್ಲಿ ಮತ್ತು ಅಕ್ಕಪಕ್ಕ ಲೇಔಟ್ನಲ್ಲಿ ವಾಸಿಸುವಂಥವ್ರು ಎಲ್ಲ ನಿವೃತ್ತ ಪೊಲೀಸ್ನವರು, ನಿವೃತ್ತ ಶಿಕ್ಷಕರು ಮತ್ತು ವಿವಿಧ ಒಂದು ಉನ್ನತವಾದಂಥ ಹುದ್ದೆಗಳಿಗೆ ಹೋಗೋಂಥ ಎಲ್ಲ ನಿವಾಸಿಗಳಲ್ಲಿ ವಾಸ ಆಗಿರ್ತಾರೆ. ಅಲ್ಲಿ ಲಲಿತಾದ್ರಿ ನಗರಕ್ಕೆ ಹೋಗೋಂಥ ಒಂದು ಡಬಲ್ ರೋಡ್ ಇದೆ. ಎಲ್ಲ ಮಿನಿ ಸೂಯಸ್ ಫೋರಮ್ ಮಾಡಾಕಿದ್ದಾರೆ. ಅಲ್ಲಿ ಎಲ್ಲ ಕೂಡ ರಸ್ತೆಯಲ್ಲಿ ನೋಡ್ಬೋದು, ಎಲ್ಲ ಪ್ಲ್ಯಾಸ್ಟಿಕ್ಕು, ತ್ಯಾಜ್ಯಗಳು ಮತ್ತು ಯಾರೋ ತೀರೋಗಿರ್ತಾರೆ ಅಲ್ತಕ್ಕಂಥ ದಿಂಬು, ರಗ್ಗು, ಬೆಡ್ಶೀಟು, ಹಾಸಿಗೆ ಎಲ್ಲನೂ ಕೂಡ ಅಲ್ಲಿ ಹಾಕಿರೋಂಥದ್ದು. ರಾತ್ರಿ ಹೊತ್ತು ಬೆಂಕಿ ಹಚ್ಬಿಡೋದು. ಆ ಬೆಂಕಿ ಹಚ್ಕೊಂಡು ಹೊಗೆ ಏನಾಗುತ್ತೆ, ಒಂದು ವಾಯು ಮಾಲಿನ್ಯ ಆಗಿ ಆ ವಾಯುವನ್ನು ನಾವು ಏನು ಕುಡಿತೀವಿ ಅಲ್ಲ, ನಿವೃತ್ತವರು ಎಲ್ಲ ಪಾಪ ವಯಸ್ಸಾಗಿರೋರು ಅಂತ ಇರ್ತಾರೆ. ಆ ಒಂದು ಹೊಗೆ ಏನಿದೆ, ಆ ಹೊಗೆನ ಸೇವಿಸಿದಾಗ ಏನಾಗುತ್ತೆ, ಆರೋಗ್ಯಕ್ಕೆ ಒಂದು ವಿಷಕಾರಿಯಾಗುತ್ತೆ, ಜಲ್ದಿ ಸಾವನ್ನಪ್ಪ ಅಂಥದ್ದು. ಆಸ್ಪತ್ರೆಯಲ್ಲಿ ಎಲ್ಲ ಅಡ್ಮಿಟ್ ಆಗಿರ್ತಾರೆ, ಎಲ್ಲ ಅಲ್ಲೇ ಆ ಹೊಗೆ ಹೋಗೋಂಥದ್ದು. ಆಯುರ್ವೇದಿಕ್ ಆಸ್ಪತ್ರೆ ಇದೆ, ಅಲ್ಲಿ ಹೊಗೆ ಕುಡಿಯೋಂಥದ್ದು ಭಾಳ ಒಂದು ಹದಗೆಟ್ಟೋಗಿದೆ. ದಯಮಾಡಿ ಕಾರ್ಪೊರೇಷನ್ ಅವರು ಯಾವುದೋ ಸೈಕಲ್ ಜಾಥಾ ಮಾಡ್ತೀರಿ, ಇನ್ಯಾವುದೋ ಒಂದು ರನ್ನಿಂಗ್ ರೇಸ್ ಮಾಡ್ತೀರಿ, ಇದು ಒಂದು ಅರಿವು ಜಾಗೃತಿ ಮೂಡಿಸೋ ಬದಲು ದಯಮಾಡಿ ಅದು ತಂಡದ ಏನು ಸದಸ್ಯರಿದ್ದೀರಿ ತಾವು ಬನ್ನಿ, ನಮ್ಮೆಲ್ಲ ಸ್ನೇಹಿತರನ್ನು ಕೈ ಜೋಡಿಸ್ತೀವಿ. ಎಲ್ಲೆಲ್ಲಿ ಕಸ ಇದೆ ಸ್ವಚ್ಛತೆ ಮಾಡೋಣ. ದಯವಿಟ್ಟು ರೌಂಡ್ಸ್ ಮಾಡಿ, ಸರ್ವೆ ಮಾಡಿ. ಯಾಕೆ ಸ್ವಚ್ಛತೆ ಮಾಡದೇ ನಮ್ಮ ಮೈಸೂರು ನಗರನ ಹಾಳು ಮಾಡೋ ಒಂದು ಪರಿಸ್ಥಿತಿಯಲ್ಲಿ ನೀವು ತಗೊಬಂದಿದ್ದೀರಿ. ಈ ಥರ ಆದರೆ ನಾವು ನಿಜವಾಗ್ಲೂ ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತು ರಸ್ತೆಗಳು ನೋಡ್ಬೋದು, ನಮ್ಮ ಆ ಕಡೆ ರಿಂಗ್ ರೋಡಿಂದ ಹೊರತುಪಡಿಸಿ ಅಂದರೆ ಆಚೆ ಕಡೆ ಇರೋಂಥ ರಸ್ತೆಗಳೇ ಇಲ್ಲ. CM ನಮ್ಮ ತವರು ಜಿಲ್ಲೆ ಅಂತ ನಾವು ಹೇಳ್ತೀವಿ. ಆ ನರಸೀಪುರಕ್ಕೆ, ವರ್ಣಕ್ಕೆ ಹೋಗೋಂಥ ಉಸ್ತುವಾರಿ ಸಚಿವರು ಅದೇ ರೋಡು, CMಗೆ ಹೋಗೋ ಅದೇ ರೋಡು. ಅಲ್ಲಿ ಪಕ್ಕ ಲೇಔಟ್ನಲ್ಲಿರೋಂಥ ಒಂದು ರಸ್ತೆಗಳೇ ಇಲ್ಲ. ಮತ್ತು ಅಲ್ಲಿ ಇನ್ನೂ ಕುಡಿಯೋ ನೀರೇ ಬಂದಿಲ್ಲ ಅಲ್ಲಿ ಇನ್ನೂ ಕೂಡ. ಹೆಂಗೆ ಇಲ್ಲ ತವರು ಜಿಲ್ಲೆ, CM ತವರು ಜಿಲ್ಲೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ದವರು ನಮಗೆ ಗೊತ್ತಿಲ್ಲ. ಮತ್ತು ನಮ್ಮ ಮೈಸೂರು ನಗರದಲ್ಲಿ ಕೆಲವೊಂದು ಹಳ್ಳಗಳು ಅಗಿತಾರೆ, ಇನ್ನೂ ಡಾಂಬರೇ ಹಾಕಲ್ಲ, ಎಲ್ಲ ಹಳ್ಳ ಕೊಳ್ಳಗಳು. ದಸರಾ ಹತ್ರ ಬಂದಾಗ ಟೇಪೆ ಹಾಕೋಂಥದ್ದು ನಡೀತದೆ. ಈ ಥರ ಆಯಿತು ಅಂತಂದರೆ ನಮ್ಮ ಮೈಸೂರಿಗೆ ದಯಮಾಡಿ ಈಗಿನ ಸರ್ಕಾರದವ್ರಿಗೆ, ಈಗಿನ ಅಧಿಕಾರಿಗಳಿಗೆ ನಾವು ಹೇಳೋದಿಷ್ಟೇ, ಮೈಸೂರಿಗೆ ಕಪ್ಪು ಚುಕ್ಕೆ ಬರೋ ಅಂಥ ಕೆಲಸಗಳನ್ನ ಮಾಡಬೇಡಿ.
ನಿಮಗೆ ಸಿಕ್ಕಿರೋಂಥ ಒಂದು ಅದೃಷ್ಟ ನೀವು ಮೈಸೂರಿನಲ್ಲಿ ಕೆಲಸ ಮಾಡಲಿಕ್ಕೆ, ದಯಮಾಡಿ ಮಾಡೋದಾದರೆ ಅಚ್ಚುಕಟ್ಟಾಗಿ ಶಿಸ್ತಾಗಿ ಮಾಡಿ. ಇಲ್ಲ ಅಂತಂದರೆ ದಯಮಾಡಿ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಉಗ್ರ ಹೋರಾಟವನ್ನು ಮಾಡ್ತೀವಿ ಮುಂದಿನ ದಿನಗಳಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ಅರಿವು ಮೂಡಿಸೋ ಅಂಥದ್ದು ಪ್ರತಿನಿತ್ಯ ನಡೀತಾ ಇದೆ. ಈಗ ಕಾರ್ಪೊರೇಷನಲ್ಲಿ ಅರಿವು ಮೂಡಿಸೋ ಅಂಥದ್ದು ಮಾಡ್ತಾರೆ. ಅರಿವು ಮೂಡಿಸಿದ್ರೆ ಪ್ರಯೋಜನ ಏನಿಲ್ಲ ಸರ್. ಇದು ಈಗ ಸರ್ಕಾರದಿಂದ ಕಾರ್ಪೊರೇಷನ್ ತಗೊಳ್ತಾರೆ ಸಂಬಳ. ನಮ್ಮ ಕಾರ್ಪೊರೇಷನ್ಲಿ ಏನು ಮಾಡಬೇಕು, ನಿರ್ಧಾರ ಏನು ಮಾಡಬೇಕು, ಅವರು ಕಸಗಳನ್ನು ಎಲ್ಲಿ ಒಂದು ತಗೊಂಡು ಹೋಗ್ಬಿಟ್ಟು ಎಲ್ಲಿ ಡಂಪ್ ಮಾಡಬೇಕು, ಅದಕ್ಕೆ ಆದಂಥ ಒಂದು ಫಾರಮ್ಗಳು ಇರ್ತದೆ. ಅಲ್ಲಿ ತಗೊಂಡು ಹೋಗ್ಬಿಟ್ಟು ಶೇಖರಣೆ ಮಾಡೋ ಅಂತ ಇರ್ತದೆ. ಅದನ್ನು ಮಾಡಲ್ಲ ಅಂತಂದರೆ ಹೇಗೆ? ಎಲ್ಲಂದರಲ್ಲಿ ಕಸ ಬಿಸಾಕೋಂಥದ್ದು ಈ ಥರ ಆಯಿತು ಅಂತಂದರೆ ವಾಯುವಿಹಾರಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈ ವಾಸನೆ ಮತ್ತು ಮೂಗು ಮುಚ್ಕೊಂಡು ಓಡಾಡೋಂಥ ಪರಿಸ್ಥಿತಿಗಳು ಬಂದಿದೆ ನಮ್ಮ ಮೈಸೂರು ನಗರದಲ್ಲಿ. ಸರ್, ಜನರು ಅವ್ರಿಗೆ ಆದಂಥ ಒಂದು ಕಸದ ತೊಟ್ಟಿಯನ್ನು ಮಾಡಿಕೊಡ್ಬೇಕು. ಅವ್ರು ಎಲ್ಲಿ ಅಂತ ಕಸ ಹಾಕ್ತಾರೆ ಪಾಪ. ಈಗ ಆಟೋಗಳ ವ್ಯವಸ್ಥೆಗಳನ್ನು ಮನೆಗೆ ಬರಬೇಕು. ಆ ಆಟೋಗಳು ಬರ್ತಾಯಿಲ್ಲ. ಒಂದು ಕಸದ ತೊಟ್ಟಿ ಮಾಡಬೇಕು. ಆ ಕಸದ ತೊಟ್ಟಿ ಯಾರು ಮಾಡ್ತಾರೆ ಪಾಪ? ಎಷ್ಟೋ ಜನ ಕಸದ ತೊಟ್ಟಿ ಮಾಡೋಕ್ಕಾಗ್ದೇ ದೇವ್ರ ಫೋಟೋಗಳನ್ನು ಅಂಟಿಸ್ಬಿಟ್ಟು ಕಾಂಪೌಂಡಲ್ಲಿ ಹೊಟ್ಟೋಗ್ತಾರೆ. ಕೆಲವರು ಕಸ ಹಾಕ್ತಾರೆ, ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾರೆ, ದೇವ್ರುಗಳಿಗೆ ಅಪಮಾನ ಮಾಡೋಂಥದ್ದಾಗ್ತದೆ. ಕಸದ ತೊಟ್ಟಿಯನ್ನು ನಿರ್ಮಾಣ ಮಾಡಬೇಕು. ಆದಷ್ಟು ಆಟೋಗಳು ಪ್ರತಿದಿನನೂ ಕೂಡ ಶೇಖರಣೆ ಮಾಡ್ಕೊಂಡು ಹೋಗ್ಬೇಕು ಬೀದಿಗಳಲ್ಲಿ. ಆದರೆ ಮಾತ್ರ ಕಸಗಳ ಸ್ವಚ್ಛತೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ದೇಶದಲ್ಲೇ ನಂಬರ್ 1 ಬರೋಕೆ ಅಂತ ಮ್ಯಾರಥಾನ್ ಓಡಿಸ್ತೀರಿ, ಪ್ರಚಾರ ಮಾಡ್ತೀರಿ. ಆದ್ರೆ ಲಲಿತಾದ್ರಿಪುರದ ಕಸದ ಬೆಟ್ಟ ಬೆಳೀತಾ ಇರೋದನ್ನ ನೋಡಿದ್ರೆ ಆ ಪ್ರಶಸ್ತಿಗಳು ಕೇವಲ ನಗರದ ಕೇಂದ್ರ ಭಾಗಕ್ಕೆ ಮಾತ್ರವೇ ಸೀಮಿತ ಅಂತ ಅನುಮಾನ ಮೂಡ್ತಾ ಇದೆ. ಪ್ರಶಸ್ತಿಗಳು ಬರೋದು ಮುಖ್ಯ ಅಲ್ಲ, ಸಾಮಾನ್ಯ ಜನರ ಮನೆ ಮುಂದೆ ಇರತಕ್ಕಂತಹ ಕಸ ಇಲ್ಲದೆ ಇರೋದು ಮುಖ್ಯ. ಕೇವಲ ಅಧಿಕಾರಿಗಳನ್ನಷ್ಟೇ ದೂರಿದ್ರೆ ಸಾಲಲ್ಲ ಅಂತ ಅನ್ಸುತ್ತೆ. ನಮ್ಮ ನಾಗರಿಕ ಪ್ರಜ್ಞೆ ಕೂಡ ಎಲ್ಲಿದೆ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಪರಿಸರವನ್ನ ಹಾಳು ಮಾಡುವಂತಹ ಹಕ್ಕು ನಮಗಿದೆಯೇ? ಇಲ್ಲಿ ಕಸ ತಂದು ಸುರಿಯುತ್ತಿರುವ ಪ್ರತಿಯೊಬ್ಬರು ಈ ವಿಷವರ್ತುಲಕ್ಕೆ ಕಾರಣರಾಗ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ನಾವು ಕೊಡ್ತಿರ್ತಕ್ಕಂತಹ ಕೊಡುಗೆ ಆದರೂ ಇದೆ ಏನು? ಚಾಮುಂಡಿ ತಾಯಿಯ ಪಾದದ ಬಳಿ ಈ ರೀತಿ ಗಲೀಜು ಮಾಡೋದು ನಮಗೆ ಶೋಭೆ ತರುತ್ತಾ? ಕೂಡಲೇ ಪಾಲಿಕೆ ಅಥವಾ ಗ್ರಾಮ ಪಂಚಾಯಿತಿ ಎಚ್ಚೆತ್ಕೊಂಡು ಈ ಕಸದ ರಾಶಿನ ತೆರವುಗೊಳಿಸ್ತಾ ಇದ್ರೆ ಮೈಸೂರು ರೋಗಗಳ ತವರಾಗೋದ್ರಲ್ಲಿ ಸಂಶಯನೇ ಇಲ್ಲ. ಸ್ವಚ್ಛ ಸರ್ವೇಕ್ಷಣ ಅನ್ನೋದು ಕೇವಲ ಒಂದು ಅಂಕಿಅಂಶಗಳ ಆಟ ಆಗಬಾರದು. ಅದು ಸಾಮಾನ್ಯ ಜನರ ಮನೆ ಬಾಗ್ಲಿಗೆ ತಲುಪಬೇಕು. ಲಲಿತಾದ್ರಿಪುರದಂತಹ ಭಾಗಗಳಲ್ಲಿ ವಾಸಿಸುವ ಜನರಿಗೆ ಈ ಸ್ವಚ್ಛ ನಗರಿಯ ಲಾಭನೇ ಸಿಗ್ತಿಲ್ಲ ಅಂತಂದ್ರೆ ಆ ಪ್ರಶಸ್ತಿಗಳಿಗೆ ಬೆಲೆ ಎಲ್ಲಿದೆ? ಇಡೀ ಮೈಸೂರಲ್ಲಿ ಯಾವುದೇ ಬಡಾವಣೆಗೆ ಹೋದರೂ ಕೂಡ ಇವತ್ತು ಕಸದ ರಾಶಿ ಅಲ್ಲಲ್ಲೇ ರಸ್ತೆ ಪಕ್ಕದಲ್ಲೇ ಎಲ್ಲ ನಮ್ಮ ಜನಸಾಮಾನ್ಯರೇ ತಗೊಂಡೋಗಿ ಕಸ ಹಾಕುವಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಕೂಡ ಹೊಸ ಬಡಾವಣೆಗಳಲ್ಲಂತೂ ಕಸದ ವಿಲೇವಾರಿ ಆಗುವಂಥದ್ದು ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಇದೇನಾಗಿದೆ, ಪರಿಸರ ಮಾಲಿನ್ಯ ಆಗ್ತಾ ಇದೆ. ಬೆಳಿಗ್ಗೆ ಎದ್ದು ಜನ ವಾಕ್ ಹೋಗಬೇಕಾದ್ರೆ ದಾರಿ ಬಿದ್ದುವಂಥ ಕಸದ ವಾಸನೆ ಗಬ್ಬು ನಾರ್ತಾ ಇದೆ. ಇವಾಗ ಸಾಮಾನ್ಯವಾಗಿ ಅಂತಂದರೆ ಈ ಕಸದ ರಾಶಿ ಬೀಳ್ತದೆ, ಕೆಲವರು ಅದನ್ನು ಬೆಂಕಿ ಹಾಕಿ ಸುಡ್ತಾರೆ, ಅಲ್ಲಿ ವಾಯು ಮಾಲಿನ್ಯ ಆಗುತ್ತೆ, ಪರಿಸರ ಮಾಲಿನ್ಯ ಆಗ್ತಾ ಇದೆ. ದಯವಿಟ್ಟು ಮೈಸೂರು ನಗರದಲ್ಲಿ ಒಂದು ಸ್ವಚ್ಛ ನಗರ ಅಂತ ಕರಿತೀವಿ, ಮಲ್ಲಿಗೆ ನಾಡು ಅಂತ ಕರಿತೀವಿ. ಈ ನಾಡು ಮಲ್ಲಿಗೆ ನಾಡು ಆಗಬೇಕಾದ್ರೆ, ಸ್ವಚ್ಛ ನಗರ ಆಗಬೇಕಾದ್ರೆ, ಸಾಂಸ್ಕೃತಿಕ ನಗರ ಇನ್ನೂ ಅದಕ್ಕೆ ಕಳೆ ಬರಬೇಕಾದ್ರೆ, ದಸರಾದಲ್ಲಿ ನೋಡಿದ್ದೀವಿ ಒಂದು ವಿಶ್ವವಿಖ್ಯಾತಿಯಾಗಿದೆ. ಇಂಥ ನಗರನ ಇವತ್ತು ಏನಾಗಿದೆ ಅಂತಂದರೆ ಮೈಸೂರಿಂದ ಆಚೆ ಹೋದರೆ ಯಾವುದೇ ಬಡಾವಣೆಗಳಲ್ಲಿ ತಗೊಳ್ಳಿ, ಇವತ್ತು ರಸ್ತೆ ಬದಿಗಳಲ್ಲಿ ಕಸ ಬೀಳ್ತಾ ಇರುವಂಥದ್ದು ಕಂಡು ಬರ್ತದೆ. ಅಲ್ಲಿ ಆ ದಾರಿಯಲ್ಲಿ ಹೋಗೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ, ಪರಿಸರ ಮಾಲಿನ್ಯ ಉಂಟಾಗ್ತದೆ. ಆದ್ದರಿಂದ ಸಂಬಂಧಪಟ್ಟಂತಹ ಇಲಾಖೆಯವರು, ಕಾರ್ಪೊರೇಷನ್ ಅವರು ಇದ್ರ ಕಡೆ ಗಮನ ಹರಿಸಿ ಅದನ್ನು ಸೂಕ್ತವಾಗಿ ಕ್ರಮ ಕೈಗೊಂಡು ಈ ಕಸ ವಿಲೇವಾರಿ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ವಿ. ಇದು ಕೇವಲ ದಾಖಲೆಗಳಲ್ಲಿ ಮಾತ್ರ ಸ್ವಚ್ಛ ಮೈಸೂರು, ವಾಸ್ತವದಲ್ಲಿ ಇದು ಕಸದ ಮೈಸೂರು ಅನ್ನೋ ರೀತಿ ಆಗ್ತಾ ಇದೆ. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಬೆಟ್ಟದ ಪದತಲದ ಸುತ್ತ ಇಲ್ಲಿರ್ತಕ್ಕಂತಹ ಪರಿಸರನ ಈ ರೀತಿ ಗಬ್ಬೆಪ್ಪಿಸಿದ್ರೆ ಎಂತಹ ಶೋಭೆ ನೀವೇ ಹೇಳಿ? ಎಲ್ಲೆಲ್ಲೂ ವಿಷಪೂರಿತ ಗಾಳಿ, ಮಣ್ಣು, ಪರಿಸರ ಎಲ್ಲವೂ ಹಾಳಾಗೋದ್ರೆ ಗ್ರೇಟರ್ ಮೈಸೂರಿನ ಪರಿಕಲ್ಪನೆಯ ಭವಿಷ್ಯ ಇದೆ ಏನು ಅಂತ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಸಂಜಯ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.